ನೋಡಿ ಈಗ ವರ್ಕ್ ಹಾಗೆ ಈಗ ನಾವು ಬಿಲ್ ಸಬ್ಮಿಟ್ ಮಾಡಿರೋದು ಆಗಿರೋ ಕೆಲಸಕ್ಕೆ. ಈಗ ನ್ಯೂನ್ಯತೆಗಳು ಇರ್ಬೋದು, ನೀವು ಹೇಳ್ದಂಗೆ ನಾವು ರೋಡನ್ನು ಕೆತ್ತಬಿಟ್ಟು ಪೈಪ್ಲೈನ್ ಹಾಕಿದ್ದೀವಿ, ಅದು ತುಂಬಿಲ್ಲ. ಯಾಕಂದರೆ ನಮಗೆ ಈ ಒಂದು ಸರಿ ಬರ ಬಂತು, ಇನ್ನೊಂದು ಸರಿ ಅತಿವೃಷ್ಟಿ ಆಯಿತು. ಬಟ್ ಆದರೆ ಆಗಿರೋ ಕೆಲಸಕ್ಕನ್ನ ಕೊಡಬೇಕಲ್ಲ ಅವರು. ಅದೇ ಹೇಳ್ತಾ ಇರೋದು ಸರ್. ಈಗ 13,000 ಕೋಟಿ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಿಂದ ನನಗೆ. ಅದೇ ಈಗ ಈಗ JJMದು ತಪ್ಪು ಕಲ್ಪನೆ ಏನಪ್ಪಾ ಅಂದರೆ ಅದು ಒಂದೇ ವರ್ಷದಲ್ಲಿ ಆಗುತ್ತೆ ಅಂತ. ನಮಗೆ ಫಸ್ಟು ಸೋರ್ಸಿಂದ ನಾವು ನೀರು ತರಬೇಕು, ಪೈಪ್ಲೈನ್ ಹಾಕಬೇಕು, ನಳ ಕೂಡಿಸ್ಬೇಕು, ಮಿನಿಮಮ್ 1-2 ಸರಿ ಟೆಸ್ಟಿಂಗ್ ಮಾಡಬೇಕು. ಅದಕ್ಕೆ ಕಂಪ್ಲೀಟಾಗಿ ಏನು ಅದು ವಾಟರ್ ಲೈನ್ ಸಿಸ್ಟಮನ್ನು ಇರಬೇಕು. ಒಂದು ಸರಿ ನಮಗೆ ಮಾಡಲಿಕ್ಕಾಗಿ 1 ವರ್ಷ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಸಂಪೂರ್ಣ ಬರ ಇತ್ತು, ಅವಾಗ ನೀರೇ ಹರಿಸ್ಲಿಕ್ಕಾಗಿಲ್ಲ. ಈ ಸರಿ ಅತಿವೃಷ್ಟಿಯಾಗಿ. ಸೊ ಯಾಕಂದರೆ ನೀವು ಇವೆರಡೂ ಸಂದರ್ಭದಲ್ಲಿ ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಕಡೆ ಇದೇ ಆಗಿರೋದು ನಮ್ಮ ರಾಜ್ಯದಲ್ಲಿ. ಆದರೆ ನಮ್ಮ ವಾದ ಏನಂದರೆ ಅದು ಕೆಲಸ ನಾವು ಸಬ್ಮಿಟ್ಟು ಕೇಂದ್ರ ಸರ್ಕಾರಕ್ಕೂ ಮಾಡಿದ್ದೀವಿ, ವಿಳಂಬ ಆಗಿದೆಯೋ ಅಥವಾ ಪ್ರಗತಿನಲ್ಲಿದೆಯೋ ಡೀಟೇಲ್ಡು MVS SVS ಎರಡೂ ಕೊಟ್ಟಿದ್ದೀವಿ. ಆದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಹಣ ನಮಗೆ ಇನ್ನೂ ಬಂದಿಲ್ಲ. ಈಗ ನಾವು ಕಾಂಟ್ರಾಕ್ಟರ್ಸಿಗೆ ಹೆಂಗೆ ಕೊಡಬೇಕು? ಈಗ ಕುಡಿಯೋ ನೀರು ಯೋಜನೆ ಇದೆ ಅಪ್ಪ, ನಿಲ್ಬಾರ್ದು ಅಂದ್ಬಿಟ್ಟು ನಾವು ನಮ್ಮ ಬೊಗ್ಗಸೆಯಿಂದ ನಾವು ಕೊಡ್ತಾ ಇದ್ದೀವಿ, ನಾವು ನಮ್ಮ ರೊಕ್ಕ ನಾವು ಕೊಟ್ಟಿದ್ದೀವಿ. ಉದಾಹರಣೆಗೆ ಹೋದ ವರ್ಷನೇ ನಮಗೆ 2,500 ಕೋಟಿ ರೂಪಾಯಿ, 2,000 ಚಿಲ್ಲರೆ ಕೋಟಿ ರೂಪಾಯಿ ಬರಬೇಕಾಗಿತ್ತು. ನಮ್ಗೆ ಬಂದಿರೋದು 517 ಕೋಟಿ ರೂಪಾಯಿ. ಮಿಕ್ಕಿದ್ದು ಯಾರು ಹಾಕಿದ್ದು? ನಾವು ಹಾಕಿದ್ದು. ಯಾಕೆ? ಜನರಿಗೆ ಹತ್ರ ನಾವು ಬಯಸ್ಕೋಬಾರ್ದು, ಜನರಿಗೆ ಅನಾನುಕೂಲ ಆಗಬಾರ್ದು. ಕಾಂಟ್ರಾಕ್ಟರ್ಗಳಿಗೆ ಎಲ್ಲರೂ ಕೆಲಸ ನಿಲ್ಲಿಸ್ಕೊಂತಿದ್ದಾರೆ. ನೀವು ಮಧ್ಯಪ್ರದೇಶ, ಅಸ್ಸಾಂನಲ್ಲಿ ನೀವು ನೋಡಿ, ಅಲ್ಲಿ ಸೆಕ್ರೆಟರಿಗಳು ಕಾಂಟ್ರಾಕ್ಟರ್ಸಿಗೆ ಪತ್ರ ಬರೆದಿದ್ದಾರೆ, ನೀವು ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ನೀವು ದುಡ್ಡು ಬರೋ ತನಕ ನೀವು ಕೆಲಸ ಪ್ರಾರಂಭ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಕೆಲಸ ನಿಲ್ಲಿಸಿಲ್ಲ. ಮೊನ್ನೆ ಪ್ರಧಾನಮಂತ್ರಿ ಹತ್ರ ಮುಖ್ಯಮಂತ್ರಿಗಳು ಹೋದಾಗೂ ಕೂಡ JJMಗೆ ನಮಗೆ ಹಣ ಕೊಡಿ ಅಂತ, ಅದು ನಿಮ್ಮ ಬಾಕಿ ಹಣ ಕೊಡಿ, ನಮಗೇನು ಬೇರೆದು ಬೇಡ, ಅವ್ರು ಏನಿದೆ ಅದು ಕೊಡಿ ಅಂತ ಕೇಳಿದ್ರು ಆಯಿತು ನೋಡ್ತೀವಿ ಅಂತ ಹೇಳಿದವರು ನಿನ್ನೆ ಸಂಸತ್ನಲ್ಲಿ, ನಿನ್ನೆನೋ ಮೊನ್ನೆ ಸಂಸದರ ಪ್ರಶ್ನೆಗೆ ಉತ್ತರ ನಾವು ನಮ್ಮ ಹತ್ರ ಏನು ಬಾಕಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳ್ತಾರೆ ಅವರು. ದಾಖಲೆ ಬಿಲ್ ಕೊಟ್ಟಿದ್ದೀವಿ, ದಾಖಲೆ ಕೊಟ್ಟಿದ್ದೀವಿ, ಪ್ರಧಾನಮಂತ್ರಿ ಹೌದು ನಮ್ಮ ಕಡೆಯಿಂದ ವಿಳಂಬ ಆಗಿದೆ, ನಾವು ಮಾಡ್ತೀವಿ ಅಂತ ಮಾತು ಕೊಟ್ಟ ಮೇಲೆ ಇದು ಪಾರ್ಲಿಮೆಂಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಇನ್ನ ಯಾವುದು ಬಾಕಿ ಇಲ್ಲ ಅಂತ ಕೊಡ್ತಾರೆ. ಏನು ಹೇಳೋದು ಇದಕ್ಕೆ? ಯಾವ್ದ್ರಿ ಯಾರು ಕೊಡ್ಬೇಕು ಸರ್? ಈಗ ಉದ್ಯೋಗ ಖಾತ್ರಿದು ಬಾಕಿ ಅವ, ನಮ್ಮ ಪಾಲು ನಾವು ಕೊಟ್ಟಿದ್ದೀವಿ, RWS ನಮ್ಮ ಪಾಲು ನಾವು ಕೊಟ್ಟಿದ್ದೀವಿ. ಕೂಸಿನ ಮನೆಗೆ ನಾವೇನು ದುಡ್ಡು ಕೊಡಬೇಕು, ಅವ್ರ ರೂಲೇ ಓದಿಲ್ಲ. ಉದ್ಯೋಗ ಖಾತ್ರಿನಲ್ಲಿ ಭಾಳ ಕ್ಲಿಯರ್ ಆಗಿ ಅವರಿಗೆ ನಾವು ದುಡ್ಡು ಕೊಡ್ಬೋದು ಕೇರ್ಟೇಕರ್ಸಿಗಂತ ಇದೆ, ಅದನ್ನು ಕೂಡ ಬಂದ್ ಮಾಡಿ ಕೂತಿದ್ದಾರೆ. ಇವೆಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು. ನಮ್ಮದು ಪಾಲಿದೆ, ಅವ್ರದ್ದು ಪಾಲಿದೆ. ಈಗ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸಂಸದರೆಲ್ಲ ಯಾಕೆ ಸುಮ್ಮನಿದ್ದಾರೆ? BJPದವರೆಲ್ಲರೂ ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಬರೇ ಮನ್ ಕಿ ಬಾತ್ ಕೇಳೋದ? ಅವ್ರ ಜವಾಬ್ದಾರಿ ಬರೇ ಮೋದಿ ಅವ್ರ ಗುಣಗಾನ ಹಾಡಕ್ಕಿರೋದ? ಬರೇ ಕೋಮಗಲಭೆ ಸೃಷ್ಟಿ ಮಾಡಕ್ಕಿರೋದ? ಅವರು ಬಂದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ವೈಯಕ್ತಿಕ ವಿಚಾರಗಳು ಮಾತಾಡಕ್ಕಿದಾರ? ಅವರು ಒಬ್ಬರನ್ನ ನಮಗೆ ತೆರಿಗೆನಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಇರ್ಬೋದು, GSTನಲ್ಲಿ ಏನು ಸಬಲೀಕರಣ ಮಾಡಿದಾರಂತ ಹೇಳ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇರೋ 15,000 ಕೋಟಿ ರೂಪಾಯಿ ಏನು ಪೋಲ್ ಆಗ್ತಾ ಇದೆ ಅದ್ರ ಬಗ್ಗೆ ಆಗಲಿ, ಉದ್ಯೋಗ ಖಾತ್ರಿ ಬಗ್ಗೆ ಆಗಲಿ, JJM ಬಗ್ಗೆ ಆಗಲಿ, ನಿಮ್ಮ NH ನ್ಯಾಷನಲ್ ಹೈವೇ ಏನು ದುಡ್ಡು ಬರೋದಿದೆ ಅದ್ರ ಬಗ್ಗೆ ಆಗಲಿ, ನಮ್ಗೆ ಗುಲ್ಬರ್ಗ ಬೀದರ್ದು ಏನು ಕುಡಿಯೋ ನೀರಿನ ಯೋಜನೆ, ಬೃಹತ್ ಯೋಜನೆ 6,000 ಕೋಟಿ ರೂಪಾಯಿ ನಾವು ಕಮಿಟ್ ಮಾಡೋಕ್ಕೆ ಇಲ್ಲಿ ಕಲಬುರಗಿನಲ್ಲಿ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಆಗಲಿ ಇವತ್ತನ ಮಾತನಾಡಿದಾರ ಸರ್ ಇವರು? BJP ಸಂಸದರ ಜವಾಬ್ದಾರಿ ಏನೂ ಇಲ್ವಾ? ಬರೀ ಓಟ್ ಹಾಕ್ಸ್ಕೊಳೋದು, ಕಳಿಸೋದು. ಫೈನಾನ್ಸ್ ಮಿನಿಸ್ಟರ್ ನೀವು ಕರ್ನಾಟಕದಿಂದ ಆರಿಸಿ 2 ಸರಿ ಕಳಿಸಿದ್ದೀರಾ. ಒಂದು ಕೆಲಸ ಹೇಳ್ಬಿಡಿ ಅವ್ರು ಮಾಡಿರೋದು. 1 ರೂಪಾಯಿನ ಕೊಟ್ಟಿದ್ದಾರ ಇಲ್ಲಿವರೆಗೂ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು? ಹೌದಪ್ಪ, ಈ ನಮ್ಮ ಕನ್ನಡಿಗರ ಋಣ ನಾನು ತೀರಿಸ್ಬೇಕು, ಅವ್ರು ನಮ್ಗೆ ಓಟ್ ಹಾಕಿ ಕಳಿಸಿದ್ದಾರೆ, ನಾವು ಇಲ್ಲಿಂದ ಆಯ್ಕೆ ಆಗಿದ್ದೀನಿ ಅಂದ್ಬಿಟ್ಟು ಒಂದು ಸರಿ ಏನಾದರೂ ಒಂದು ಬೃಹತ್ ಯೋಜನೆ, ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ಹೇಳಿ. ಆದ್ರಿಂದ ಇದು ಏನು ನಮಗೆ ಏನೇ ಕಷ್ಟ ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಕನ್ನಡಿಗರ ತೆರಿಗೆ ಬೇಕು, ಅವರ ಬೆವರು ಬೇಕು,
ಆದರೆ ನಮಗೆ ಅವರಿಂದ ಒಂದು ನಯಾ ಪೈಸಾ ಸಹಾಯ ಆಗ್ತಾ ಇಲ್ಲ. ಸರ್ ನಾನೇ ಮಿನಿಸ್ಟರ್ ಸರ್, ನೋಡಿ ನೋ JJM ಕ್ಯಾನ್ ಬಿ ಪಾಸ್ಡ್ ವಿತೌಟ್ ವಾಟರ್ ಸೋರ್ಸ್. ಅದು ಟೆಕ್ನಿಕಲಿ ದಟ್ ಈಸ್ ದ ಕ್ರೈಟೀರಿಯಾ. ಯಾವ್ದು ಅಂತ ಒಂದು ತೋರಿಸ್ಬಿಡಿ ವಿತೌಟ್ ಸೋರ್ಸ್ ಇರೋದು. ಅಂಟಿಲ್ ಅಂಡ್ ಅನ್ಲೆಸ್ ಸಿಂಗಲ್ ವಿಲೇಜ್ ಸ್ಕೀಮ್ ಇದ್ರೆ ಅಷ್ಟೇ. ಅದೇ ಹೇಳ್ತಾ ಇರೋದಲ್ಲ ಸರ್, ನಾನೇ ಬಂದ್ಮೇಲೆ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಮಾಡಿಸ್ಬಿಟ್ಟು ಹಿಂದೆ ಏನೇನು ಆಗಿದೆ ಅಂತ ಕಳೆದ 5-6 ವರ್ಷದಲ್ಲಿ ನಾನೇ ರಿಪೋರ್ಟ್ ಕೊಟ್ಟಿದ್ದೀನಿ, ಹಾಗೆ ಕಳಪೆ ಆಗಿದೆ ಅಂತ. ಈಗ ಎಕ್ಸಾಂಪಲ್, ಈ JJM ಯೋಜನೆ ಪ್ರಾರಂಭ ಆದಾಗ 3.5 ಲಕ್ಷ ಕೋಟಿ ರೂಪಾಯಿ, ಇವಾಗ 12.5 ಲಕ್ಷ ಕೋಟಿ ರೂಪಾಯಿ. ಹೆಂಗಾಗ್ತಾ ಇದೆ ಸರ್ ಇದು? ಈ ನಮ್ಮ ಕಡೆ ಅನ್ನ ನಾವು ಬಂದ ಮೇಲೆ ಎಲ್ಲಾನು ಕಂಟ್ರೋಲಲ್ಲಿ ಇಟ್ಟಿದ್ದೀವಿ. ನೀವು ಬೇರೆ ಕಡೆ ಹೋಗಿ ನೋಡ್ಕೊಂಡು ಬನ್ನಿ. ನಾವು ಕೊಟ್ಟು ಈಗ ನಮ್ಗೆ ರೊಕ್ಕ ಬಂದ್ರೆ ಅಲ್ಲಿ ನಾವು ಇದು ಮಾಡ್ಬೋದು. ಈಗ 13,000 ಕೋಟಿ ರೂಪಾಯಿ ನಾನೆಲ್ಲಿಂದ ತರಕ್ಕಾಗ್ತದೆ ಸರ್? ಅವ್ರದ್ದಾಗಲೇ ನಾವು ಕಟ್ಟಿದ್ದೀವಿ, ನಮ್ದು ಬಾಕಿ ಬರಬೇಕಲ್ಲ. ಅದು ಪೈಪ್ ಲೈನ್, ಸೊ ಟೆಕ್ನಿಕಲ್ ಡಿಸ್ಟ್ರಿಬ್ಯೂಷನ್ ಆಗಲಿ ಅಂತ ಸೋರ್ಸಿಂದ. ಈಗ ಅದು ನಾನು ಹೇಳ್ದಂಗೆ 2-3 ವರ್ಷ ಆಗುತ್ತೆ ಸರ್. ಇಟ್ ಈಸ್ ನಾಟ್ ಒನ್ ಮಂತ್ 2 ಮಂತ್ ಪ್ರಾಜೆಕ್ಟ್ ಅಲ್ಲ. ಬರೀ OST ನಿಲ್ಸೋದಲ್ಲ, OST ತನಕ ಕೊಡಬೇಕು, OST ಇಂದ ಮನೆ ತನಕ ಕೊಡಬೇಕು. ನಾನು ಹೇಳ್ದಂಗೆ ನಮಗೆ ಮಳೆಗಾಲ ಕರೆಕ್ಟಾಗಿ ಆಗ್ಬಿಟ್ಟಿದ್ರೆ ನೀರು ಹರಿಸ್ಲಿಕ್ಕೆ ಈಸಿ ಆಗ್ತಾ ಇತ್ತು. 2 ವರ್ಷ ನಮಗೆ ಇದೊಂದು ಸಮಸ್ಯೆ ಇದ್ದೇ ಇದೆ ಅಲ್ಲ. ಸಾರಿ ಸರ್, ಯಾರು ಆರೋಪ ಮಾಡ್ತಾ ಇದ್ದಾರೆ ಸರ್? ಯಾವ ಕಂಪ್ಲೇಂಟ್ ಕೊಟ್ರೆ ನಾನೇ ಆಕ್ಷನ್ ತಗೋತೀನಿ ನಾಳೆ. ನೀವು ಆಳಂದದ್ದು ಇಂಪಾರ್ಟೆಂಟ್ ವಿಷಯನೇ ಕೇಳಲ್ಲಪ್ಪ. ಆಳಂದಲ್ಲಿರೋ ಇಂಪಾರ್ಟೆಂಟ್ ವಿಷಯ ಯಾವುದು? ಮತ್ತು ನೀವು ಅದು ಬಿಟ್ಟು ನೋಡಿ, ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ. ಅಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಹಾಕಿದ್ದಾರೆ, ಕರೆಕ್ಟಾ? ಟಿಲ್ ಡೇಟ್ 7-8 ವರ್ಷ ಆಯ್ತು ಈ ಪ್ರಕರಣಕ್ಕೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರಿಂದ ಬಂತು, ಯಾರಿಗೆ ಹೋಯ್ತು ಅಂತ ಏನಾದರೂ ಆಗಿದೆಯಾ? ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ, ದಿಸ್ ಮಸ್ಟ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದರ್ ಇಸ್ ನೋ ಮನಿ. ಅವ್ರು ಯಾಕೆ ಹಾಕ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ದೇ ಆರ್ ನಾಟ್ ಬೀನ್ ಏಬಲ್ ಟು ಜಸ್ಟಿಫೈ ಆಲ್ಸೋ ಎನಿಥಿಂಗ್. ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಹೇಳಕ್ಕೂ ತಯಾರಿಲ್ಲ. ಇವೆಲ್ಲ ನೋಡಿ ಬೆದರ್ಸ ಟ್ಯಾಕ್ಟಿಕ್ಸ್ ಅಷ್ಟೇ. ಈಗ ಖರ್ಗೆ ಸಾಹೇಬ್ರಿಗೆ ಯಂಗ್ ಇಂಡಿಯಾಗೆ ಏನ್ರಿ ಸಂಬಂಧ? AICC ಅಧ್ಯಕ್ಷರಾಗಿದ್ದು 2.5-3 ವರ್ಷದ ಹಿಂದೆ. ಈಗ ಟ್ರಸ್ಟಿ ಆಗಿರೋದವರು ಆಸ್ ಬಿಕಾಸ್ ಆಫ್ ದ ವರ್ಚ್ಯೂ ಆಫ್ ದ ಚೇರ್. ಅವರಿಗೂ ಕರೆಸ್ಕೊಡಿಸ್ತಾರಲ್ಲ, ಯಾಕೆ? ಅದೇ BJPಲಿ ಈಗ ಎಕ್ಸಾಂಪಲ್ ನಿಮ್ಮ ಅಜಿತ್ ಪವಾರ್ ಅವ್ರ ಕೇಸ್ ತಗೊಳ್ಳಿ. ಅತಿ ಭ್ರಷ್ಟ ರಾಜಕಾರಣಿ ಇಡೀ ದೇಶದಲ್ಲಿ ಅಂದ್ಬಿಟ್ಟು ಯಾರು ಹೇಳಿದ್ದು? BJP ಅವರು. ಈಗೇನಾಯ್ತು? ಹೇಮಂತ್ ಸರ್ಮಾ ಬಿಸ್ವಾಸ್, ಅಸ್ಸಾಂ CM, ಮೋಸ್ಟ್ ಕರಪ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟಿದ್ರು ಅವರು. ಇದೇ ಮೋದಿ ಅವರು, ಅಮಿತ್ ಶಾ ಅವರು. ಇವಾಗ BJP ಚೀಫ್ ಮಿನಿಸ್ಟರು. ಇಲ್ಲಿ ಬಂದಾಗ ಬೇರೆ ಕಡೆ ಇದ್ದಾಗ ಎಲ್ಲ ಕೆಟ್ಟವ್ರೆ, ದುಷ್ಟರೇ. ಇಲ್ಲಿ ಬಂದಾಗ ಅದು ಏನಾಗ್ಬಿಡ್ತದೋ, ಇದು ಸಂಪೂರ್ಣವಾಗಿ ವೈಟ್ ವಾಶ್ ಆಗಿಬಿಡ್ತಾರೆ ಇವಾಗ. ಈಗ ಮೊನ್ನೆ 1,700 ಕೋಟಿ ರೂಪಾಯಿ ಹಗರಣ, ಯಾರ್ದು ಅಜಿತ್ ಪವಾರ್ ಅವ್ರ ಮಗ ಏನೋ ಮಾಡಿದಾರೆ ಅಂತ ಸುದ್ದಿ ಇದೆ. ಯಾಕೆ ಅದ್ರ ಬಗ್ಗೆ ತನಿಖೆ ಇಲ್ಲ? ಯಾಕೆ ಅದ್ರ ಬಗ್ಗೆ ಯಾರು BJP ಅವ್ರು ಚಕಾರ ಎತ್ತಾ ಇಲ್ಲ? ಸೊ ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತ. ಅದೇ ರಾಜಕೀಯ ಪ್ರೇರಿತ ಸರ್. ಈಗ ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ, ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಇಟ್ ಈಸ್ ಟ್ರ್ಯಾಕಬಲ್. ಈಗ ಸುಮ್ಮನೆ ಬೆದರ್ಸ್ಲಕ್ಕೆ ಮಾಡ್ತಾರೆ. ಈಗ ರಾಹುಲ್ ಗಾಂಧಿ, ಈಗ ಯಾವಾಗ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗ್ತದೆ, ಯಾವಾಗ ಮೋದಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವು. ಈಗ
ನೀವೇ ಹೇಳ್ರಿ, 12 ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು? ಏನಾಯ್ತು? 10 ವರ್ಷದಿಂದ ಇದಾರಲ್ಲ ಇವರೇ ಅಧಿಕಾರದಲ್ಲಿ, ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು, ಖರ್ಗೆ ಸಾಹೇಬ್ರ ಮೇಲೆ ಕೇಸು, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು. ಏನಾಯ್ತು?